ಗೊತ್ತಾಗಿದೆ ಅಂದರೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಅರ್ಥ. ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ. ಯಾಕೆ ಅವಳು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವಾ? ಬೆಳ್ಳಿ, ಇನ್ಮೇಲೆ ನಿನ್ನಿಂದ ಮಾಯಾ ಮತ್ತು ಅವ್ರ ಮನೆಯವ್ರಿಗೆ ಯಾವ ತೊಂದರೆನೂ ಆಗಲ್ಲ. ನೀನು ಇಲ್ಲೇ ಸಾಯ್ತಾ ಕೊಳಿತಾ ಬಿದ್ದಿರು. ಬೇಡ ಬೇಡ, ಹಾಗೇನು ಮಾಡಬೇಡ. ಅವರೆಲ್ಲ ಕೆಟ್ಟವರು, ನೀನು ಅವ್ರಿಗೆ ಸಹಾಯ ಮಾಡಕೂಡ್ದು. ನನ್ನ ಮಗನ ಸಾವಿಗೆ ಕಾರಣ ಆದವಳು ನೀನು ಹೀಗೆ ಕೊಳಿಬೇಕು. ನನ್ನ ಮಗನ ಸಾವಿಗೆ ನಾನು ಇದೇ ನಿನಗೆ ಕೊಡ್ತಿರೋ ಶಿಕ್ಷೆ. ಅನುಭವಿಸು. ಈ ಊರಲ್ಲಿ ಮಾಯಿನ್ ನೋಡಿದ್ದನ್ನ ರಾಜುಗೆ ಹೇಳೋದೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಇವನಿಗೆ ತಿಳಿಸಿ ಹೇಳೋದೇ ಒಳ್ಳೇದು. ಹೇಳಮ್ಮ. ಪ್ರತಿದಿನ ಫೋನ್ ಮಾಡ್ತಿದ್ದವರು ನಿನ್ನೆ ಯಾಕೆ ಫೋನ್ ಮಾಡಲಿಲ್ಲ? ನಿನ್ನೆ ನಾನೇ ಬೇಕು ಅಂತ ಮಾಡಲಿಲ್ಲ. ಯಾಕಮ್ಮ, ಏನಾಯ್ತು? ನಿನ್ನೆ ನಿನ್ನ ಹತ್ರ ಮಾತಾಡ್ತಾ ನಾನು ನಡೆದ ವಿಷಯ ಹೇಳಲಿಲ್ಲ. ಈ ವಿಷಯ ಹೇಳಿದ್ರೆ ನೀನು ಹೇಗೆ ನಡ್ಕೋತೀಯ ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ. ಅದಕ್ಕೆ ನಾನು ನಿನಗೆ ಫೋನ್ ಮಾಡಲಿಲ್ಲ. ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರ ಅಂದಮೇಲೆ ಮುಖ್ಯವಾದ ವಿಚಾರನೇ ಇರುತ್ತೆ. ಏನು ಹೇಳಿ? ನಿನ್ನೆ ಒಬ್ರು ಪೇಷಂಟ್ ನೋಡೋಣ ಅಂತ ಮುತ್ತುರಾಜನ್ನವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಮಾಯಿನ್ ನೋಡಿ. ಮಾಯಾನ? ಹೌದು ರಾಜ. ಈ ಮುತ್ತುರಾಜನವರು ಮುಖ್ಯವಾದ ವಿಚಾರ ಏನು ಅಂದರೆ ಸದ್ಯದಲ್ಲಿ ಮಾಯಾ ಮುತ್ತುನ ಮದುವೆ ಆಗ್ತಾ ಇದ್ದಾಳೆ. ಯಾವಾಗ ಎಲ್ಲಿ ಅನ್ನೋದು ಗೊತ್ತಿಲ್ಲ ರಾಜ. ಮಾಯಾ ಇನ್ನೂ ಅವಳ ಬುದ್ಧಿನ ಬಿಟ್ಟಿಲ್ಲ. ಪಾಪ ಆ ಮುದ್ದು ಹುಡುಗಿಗೆ ಹುಚ್ಚಿ ಪಟ್ಟ ಕಟ್ಟೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾಳೆ ಗೊತ್ತಾ? ಆ ದೇವರು ಆ ಹುಡುಗಿನ ಕೊನೆ ಕ್ಷಣದಲ್ಲಿ ಬಚಾವ್ ಮಾಡ್ದ. ಇಲ್ಲ ಅಂದಿದ್ರೆ ಇವಳ ಆಟಕ್ಕೆ ಆ ಹುಡುಗಿ ಬಲಿಯಾಗಿ ಹೋಗ್ತಿದ್ಲು. ಒಂದು ಹುಡುಗಿನ ನರಳಿ ಸಾಯೋಗಿ ಮಾಡಿಬಿಡ್ತಿದ್ಲು. ಅಮ್ಮ, ಇದರಿಂದ ಅವಳಿಗಾಗೋ ಉಪಯೋಗ ಏನು? ಇವರಿಬ್ರು ಮದುವೆಗೆ ಆ ಬೆಳ್ಳಿ ಅನ್ನೋ ಹುಡುಗಿ ಅಡ್ಡಿ ಆಗ್ತಿದ್ದಾಳೆ ಅಂತ ಮಾಯಾ ಈ ಥರ ಕೆಲಸ ಮಾಡ್ತಿದ್ದಾಳೆ. ಮುತ್ತುನ ಯಾರು ಮದುವೆ ಆಗ್ತಾರೋ ಅವರೇ ಆ ಮನೆ ಹಿರಿ ಸೊಸೆ ಆಗ್ತಾರೆ. ಜೊತೆಗೆ ಅಷ್ಟು ಆಸ್ತಿಗೂ ಅವರೇ ಹಕ್ಕುದಾರ ಆಗ್ತಾರೆ. ಹೋ, ಇದಾ ಅವಳ ಪ್ಲಾನು? ಇದಕ್ಕೆ ನಾ ಹುಡುಗಿಗೆ ಟಾರ್ಚರ್ ಕೊಟ್ಟು ಮನೆ ಬಿಟ್ಟು ಓಡ್ಸಕ್ಕೆ ನೋಡ್ತಾ ಇರೋದು? ಮಾಯಾ ಬದಲಾಗಿದ್ದಾಳೆ ಅನ್ಕೊಂಡೆ, ಆದರೆ ಅವಳು ಕೆಟ್ಟ ಬುದ್ಧಿನ ಇನ್ನೂ ಬಿಟ್ಟಿಲ್ಲ ರಾಜ. ಇಲ್ಲ ಅಮ್ಮ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅವಳು ಈ ಜನ್ಮದಲ್ಲಿ ಬದಲಾಗಲ್ಲ. ಈ ವಿಷಯನ ನಿನ್ನ ಹತ್ರ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ ರಾಜ. ನಮಗೆ ಎಲ್ಲ ವಿಷಯ ಗೊತ್ತಿದ್ರು ಆ ಹುಡುಗಿಗೆ ಅನ್ಯಾಯ ಬಿಡಬಾರ್ದು ಕಣೋ.
ಆ ಮಾಯಿನ ಜೊತೆ ದೊಡ್ಡ ಗುಂಪೆ ಇದೆ. ಯೋಚನೆ ಮಾಡಬೇಡಮ್ಮ. ನಾನು ಯಾರಿಂದ ಹಗಲು ರಾತ್ರಿ ನೋವು ಅನುಭವಿಸ್ತಾ ಇದ್ದೀನೋ ಅವಳು ತಾನಾಗೆ ಸಿಕ್ಕಾಕೊಂಡಿದ್ದಾಳೆ. ಇನ್ನು ಅವಳಿಗೆ ಕೆಟ್ಟ ಕಾಲ ಶುರುವಾಯಿತು ಅಂತಾನೆ ಅನ್ಕೋ. ಈಗ ಟೈಮ್ ಅವಳ ಪ್ರಕಾರ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾಳೆ. ಅವಳ ಟೈಮ್ನ ಉಲ್ಟಾ ಮಾಡ್ತಾನೆ ಈ ರಾಜ. ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಎಷ್ಟು ದಿನ ಊಟ ಮಾಡಲಿಲ್ಲ, ಎಷ್ಟು ದಿನ ನಿದ್ದೆ ಮಾಡಲಿಲ್ಲ. ಆ ಎಲ್ಲ ಅವಳು ಅನ್ಲೇಬೇಕು. ಅವಳಿನ ಯಾವತ್ತು ಯಾರ ಜೀವನದಲ್ಲೂ ಈ ರೀತಿ ಆಟಗಳನ್ನ ಆಡಬಾರ್ದು. ನಾನು ಪಟ್ಟಿರೋ ನೋವು ಯಾರೂ ಪಡಬಾರ್ದು. ಅವಳು ಮಾಡಿರೋ ತಪ್ಪಿಗೆ ತಕ್ಕನ ಶಿಕ್ಷೆ ಅನುಭವಿಸ್ಲೇಬೇಕು. ಆ ಶಿಕ್ಷೆ ನಾನು ಕೊಡ್ತೀನಿ, ನೋಡ್ತಾ ಇರಮ್ಮ. ಹಲೋ ಮಾಯಾ, ಎಲ್ಲಿದೆಯಾ? ಸರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಲತಾ, ರಶ್ಮಿ, ಯಾಕೆ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಾ? ಏನಾಗಿದೆ? ಮಾಯಾ ಆರಾಮಾಗಿದ್ದಾಳೆ ತಾನೆ? ಎಲ್ಲಿದ್ದಾಳೆ ಮಾಯಾ? ಒಳಗಿದ್ದಾಳೆ. ಏನಾಗಿದೆ ಅವಳಿಗೆ? ಆರಾಮಾಗಿದ್ದಾಳೆ ತಾನೆ? ಲತಾ, ಏನಾಯ್ತು? ನಾನು ಹೇಳ್ತೀನಿ. ಮಾಯಾ, ಯಾಕೊಂಥರ ಇದೆಯಾ? ತುಂಬ ದಿನ ಆದ್ಮೇಲೆ ನಿನ್ನ ನೋಡ್ತಾ ಇದ್ದೀನಲ್ಲ, ಖುಷಿ ತಡ್ಕೊಳಕ್ಕಾಗ್ತಿಲ್ಲ. ನೀನು ನೋಡಿ ತುಂಬ ಖುಷಿ ಆಯ್ತು. ಹೌದು, ಅವತ್ತು ನೀನು ಇದ್ದಕ್ಕಿದ್ದಾಗೆ ಎಲ್ಲಿಗೂ ಹೊರಟೋಗ್ಬಿಟ್ಟೆ? ಸರಿ ಬಿಡು. ಅಪ್ಪ ಸತ್ತಿರೋ ವಿಷಯನ ನನಗಾಗ್ಲಿ ಅಮ್ಮಂಗಾಗ್ಲಿ ಅಗಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತಿನವರೆಗೂ ಅದೇ ವಿಷಯನ ನೆನೆಸ್ಕೊಂಡು ನಾವಿಬ್ರು ಕೊರಗ್ತಾ ಇದ್ದೀವಿ. ನಿನ್ನನ್ನು ನಮ್ಮ ಅಮ್ಮಂಗೆ ಪರಿಚಯ ಮಾಡಿಕೊಡ್ಬೇಕು, ನಮ್ಮಿಬ್ರು ಮದುವೆ ವಿಷಯ ಮಾತಾಡಬೇಕು ಅಂತ ಸುಮಾರು ಸಲ ಫೋನ್ ಟ್ರೈ ಮಾಡಿದೆ. ನೀನು ಫೋನೇ ರಿಸೀವ್ ಮಾಡಲಿಲ್ಲ. ಯಾಕೆ ಈ ರೀತಿ ಅವಾಯ್ಡ್ ಮಾಡಿದೆ ಮಾಯಾ? ಒಂದು ನಿಮಿಷ. ರಶ್ಮಿ, ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ಅಂದ್ರೆ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಅದೇ ಸಂಬಂಧನ ಮುರಿಬೇಕು ಅಂತ ಈ ರಿಂಗ್ನ ವಾಪಸ್ ಕೊಡ್ತಿದ್ದೀನಿ. ನನ್ನ ನಿನ್ನ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಸರಿ, ಹೋಗ್ಲಿ ಬಿಡು. ಕೊನೆ ಪಕ್ಷ ನಮ್ಮಿಬ್ರಿಗೆ ಹುಡ್ತಿರೋ ಮಗುನಾದ್ರೂ ಕೊಡು. ನಾನು ಅವನನ್ನು ಸಾಕ್ತೀನಿ. ಈ ಸೊಸೈಟಿನಲ್ಲಿ ಅವನಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ನಾನು ಅವನನ್ನು ಬೆಳೆಸ್ತೀನಿ. ನೀನು ಮಗು ಕೊಟ್ಟ ಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನಾನು, ಅಮ್ಮ, ಮಗು ಎಲ್ಲಾದರೂ ದೂರ ಹೋಗಿ ಬದುಕ್ತೀವಿ. ದಯವಿಟ್ಟು ನನ್ನ ಮಗುನ ನನಗೆ ಕೊಟ್ಬಿಡು. ಈಗ ನಾನು ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಮಗುನ ತೆಗೆಸೋದಕ್ಕೆ. ಮಗು ತೆಗೆಸ್ತಾ? ಹೌದು, ತೆಗೆಸ್ದೆ. ಯಾಕೆ ಈ ಥರ ಮಾಡಿದೆ ಮಾಯಾ? ಇನ್ನು ಈ ಪ್ರಪಂಚನೇ ನೋಡ್ದಿರೋ ಮಗುನ ಯಾಕೆ ಸಾಯಿಸ್ದೆ? ಯಾಕೆ ಈ ಥರ ಮಾಡಿದೆ ಮಾಯಾ? ಯಾಕಂದ್ರೆ ನನಗೆ ಹುಟ್ಟೋ ಮಗು ಯಾವತ್ತು ಶ್ರೀಮಂತರ ಮನೇಲಿ ಹುಟ್ಟಬೇಕೆ ಹೊರತು ನಿನ್ನಂತ ಬಿಕಾರಿಗಳ ಮನೇಲಲ್ಲ. ಬಿಕಾರಿನ ನಾನು? ಹೌದು, ನೀನೀಗ 1 ರೂಪಾಯಿಗೂ ಕಷ್ಟಪಡ್ತಿರೋ ಕೂಲಿ ಅವನು. ನನ್ನ ಮಗು ಹುಟ್ತಾನೆ ಸಾಲ್ಗಾರನ ಮನೇಲಿ ಹುಟ್ಟಬಾರ್ದು ಅಂತ ನಾನು ಈ ನಿರ್ಧಾರ ತಗೊಂಡಿರೋದು. ಅದಕ್ಕೆ ತೆಗೆಸ್ದೆ. ಅಪ್ಪ ಮಾಡಿ ಸಾಲದಿಂದ ಈ ರೀತಿ ಎಲ್ಲ ಆಯ್ತು.
ಆದರೆ ನಾನು ದುಡಿತೀನಿ. ನೀನ್ ದುಡ್ದು ಮನೆ ಕಟ್ಸಿ ಕಾರ್ ತಗೊಂಡು ನಾನು ಅದರಲ್ಲೆಲ್ಲ ಎಂಜಾಯ್ ಮಾಡೋಷ್ಟರಲ್ಲಿ ನಾನು ಅಜ್ಜಿ ಆಗಿರ್ತೀನಿ. ಆಗ ನಾನು ದುಡ್ಡು ತಗೊಂಡು ಏನ್ ಮಾಡ್ಲಿ? ಏನೇ ಇದ್ರು ನಾನು ಯಂಗಾಗಿರ್ಬೇಕಾದ್ರೆ ದಿಲ್ದಾರ ಬದುಕಬೇಕು, ಅದೇ ನನ್ನ ಆಸೆ. ಹಾಗಾದ್ರೆ ನನ್ನನ್ನು ಪ್ರೀತಿಸಿದ್ದು? ನಾನು ಪ್ರೀತಿಸಿದ್ ನಿಜ, ಆದ್ರೆ ನಿನ್ನನ್ನಲ್ಲ, ನಿನ್ನ ಆಸ್ತಿನ, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ನ. ನಾನು ಇಷ್ಟ ದಿನಾನು ನೀತಿ ಲೈಫ್ ಲೀಡ್ ಮಾಡಿದ್ದೀನಿ ರಾಜ. ನಿನ್ನಿಂದ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಮದ್ವೆ ಆದ್ಮೇಲೆ ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಹಾಗೆ ಇರ್ತೀನಿ. ಇನ್ಮೇಲೆ ಫೋನ್ ಮಾಡೋದಾಗ್ಲಿ, ಕಾಲಿಗೆ ಬೀಳೋದಾಗ್ಲಿ, ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಳ್ಳೋದಾಗ್ಲಿ ಏನಾದ್ರೂ ಮಾಡಿದ್ರೆ ಜೈಲಿಗೆ ಹೋಗ್ತೀಯಾ. ನಾನು ಈ ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಕೆಟ್ಟ ಕನ್ಸು ಅನ್ಕೊಂಡು ನೀನ್ ಮರ್ತು ಬಿಡು. ಕೆಟ್ಟ ಕನಸು ಅಂತ ಮರಿಬೇಕಾ? ಆದ್ರೆ ನಾನು ನಿನ್ನನ್ನು ಆ ರೀತಿ ಪ್ರೀತಿಸಿಲ್ಲ ಮಾಯಾ. ಅಕಸ್ಮಾತ್ ನಿನ್ಗೇನಾದ್ರೂ 5,000 ರೂಪಾಯಿ ಬೇಕಿದ್ರೆ ನೀನ್ ಬರ್ಬೇಡ, ನಿಮ್ಮನೆ ಕೆಲಸದವ್ರನ್ನ ಕಳ್ಸು, ನಾನು ಕೊಟ್ಟು ಕಳಿಸ್ತೀನಿ. ಸೊ ಮಿಸ್ಟರ್ ರಾಜ್, ಇದು ನಮ್ಮಿಬ್ರು ಕೊನೆ ಭೇಟಿ. ನನಗಿನ್ಯಾವತ್ತೂ ಕಾಣಿಸ್ಕೋಬೇಡ. ಗುಡ್ ಬೈ. ಮಾಯಾ, ನನಗಾಗಿರೋ ನೋವು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನನ್ನ ಮಗು ಅನ್ಯಾಯವಾಗಿ ಅದನ್ನು ಸಾಯಿಸ್ಬಿಟ್ಟೆ ಅಲ್ವಾ? ನನ್ನ ಕನಸಿನ ಕೂಸನ್ನೇ ಸಾಯಿಸಿದೆ ಅಲ್ವಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹರಿಣಿ, ಒಳಗಡೆ ಬಾಮ್ಮ. ನೋಡಿ, ನಡೆದಿದ್ದೆಲ್ಲ ಕೇಳಿ ತುಂಬಾ ಬೇಜಾರಾಯ್ತು ಹರಿಣಿ. ಮಗು ಕೈ ತಪ್ಪಿದ್ರೆ ಯಾವ ತಾಯಿಗಾದ್ರೂ ನೋವು ಆಗೇ ಆಗುತ್ತೆ. ಆ ಮಗು ಬದುಕಿದ್ರೆ ನಿಮ್ ಮೊದಲನೇ ಮಗು, ಈ ಮನೆ ಮೊದಲನೇ ವಾರಸ್ದಾರ ಆಗ್ತಿದ್ದ. ಎಲ್ಲ ವಿಧಿ ಆಟ. ಬೆಳ್ಳಿ ಯಾಕೆ ಆ ರೀತಿ ಬಿಹೇವ್ ಮಾಡಿದ್ಲು ಅದ್ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಹರಿಣಿ. ನಾನೇನ ನೋಡ್ಬೇಕು ಅಂತ ಅಂತಿದ್ದೆ, ಆದ್ರೆ ಅವಳನ್ನ ಒಬ್ಳೆ ಬಿಟ್ಟು ಬರಕ್ ಆಗ್ಲಿಲ್ಲ. ನೀನೇನು ತಪ್ಪು ತಿಳ್ಕೊಬೇಡ. ನಿನ್ ಮನ್ಸಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹರಿಣಿ, ಹರಿಣಿ, ನನ್ನ ಕ್ಷಮಿಸ್ಬಿಡು ಹರಿಣಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಏನು ಮಾಡಿಲ್ಲ ಹರಿಣಿ. ಎಲ್ರು ನಾನೇ ನಿನ್ನ ತಳ್ಳಿತ್ತು ಅಂತ ಹೇಳ್ತಿದ್ದಾರೆ. ನಾನಂತ ಕೆಲಸ ಮಾಡ್ತೀನ ಹರಿಣಿ? ಹರಿಣಿ, ನಿನಗ್ ಮಗು ಹುಟ್ಟಿದ್ಮೇಲೆ ನಾನು ಅದನ್ನ ನೋಡ್ಬೇಕು, ಅದ್ರ ಜೊತೆ ಮಾತಾಡ್ಬೇಕು, ಅದನ್ನ ಎತ್ಕೊಂಡು ಆಟಾಡಿಸ್ಬೇಕು ಅಂತೆಲ್ಲ ಆಸೆಗಳು ಇಟ್ಕೊಂಡಿದ್ದೆ. ನಿನಗೂ ಗೊತ್ತಲ್ವಾ? ಮಗುನ ನೀನೇ ನೋಡ್ಕೊ,
ಅದಕ್ಕೆಲ್ಲ ಆರೈಕೆ ನೀನೇ ಮಾಡು ಅಂತ ಹೇಳ್ತಿದ್ದೆ. ಅಂದಮೇಲೆ ನಾನಷ್ಟು ಕ್ರೂರಿಯಾಗಿ ನಡ್ಕೊಳ್ತೀನ? ನಿನಗೆ ಕಷ್ಟ ಆದರೆ ನನಗೂ ಕಷ್ಟ. ನಿನ್ನ ಕಣ್ಣೀರು ಹಾಕಿದ್ರೆ ನಾನು ಹೇಗೆ ನೆಮ್ಮದಿಯಾಗಿರ್ತೀನಿ ಹೇಳು? ನಿನಗೆ ನೋವಾದರೆ ನನಗೂ ನೋವಲ್ವಾ ಹರಿಣಿ? ಅಂದಮೇಲೆ ನಾನು ಯಾಕೆ ನಿನ್ನ ಮೇಲಿಂದ ತಳ್ಳಿ ನಗ್ತೀನಿ ಹೇಳು? ನಿನ್ನ ಮಗುನ ಕೊಲ್ಲೋಷ್ಟು ಕಟುಕಿ ಅಲ್ಲ ಹರಿಣಿ ನಾನು. ನೀನು ಈ ಥರ ಮಾತಾಡದೆ ನಿಂತ್ಕೊಂಡ್ರೆ ನನಗೆ ಪ್ರಾಣನೇ ಹೋದಂಗಾಗತ್ತೆ. ದಯವಿಟ್ಟು ಮಾತಾಡು ಹರಿಣಿ, ಮಾತಾಡು. ಅಮ್ಮ ಅಜ್ಜಿ ಹೋದ್ಮೇಲೆ ನೀನೇ ನನಗೆಲ್ಲ. ನೀನೇ ನನಗೆ ತುತ್ತಿನಿಸ್ತಿದ್ದೆ. ಅನ್ನ ತೃಣ ಮರೆತು ನಾನು ನಿನಗೆ ದ್ರೋಹ ಮಾಡ್ತೀನ ಹೇಳು? ಅಂದಮೇಲೆ ಮಗು ಯಾವತ್ತಾದ್ರೂ ಅಮ್ಮಂಗೆ ಕೆಟ್ಟದ್ದು ಬಯಸತ್ತ ಹೇಳು? ಬಯಸಿದ್ರು ಆ ದೇವ್ರು ಮೆಚ್ತಾನ? ಮುದ್ದು ಮಾವ ಕೂಡ ನನಗೆ ಹುಚ್ಚಿಡ್ದಿದೆ ಅಂತ ನಂಬಿಟ್ರು ಗೊತ್ತಾ? ನನ್ನ ಯಾರು ನಂಬಲಿಲ್ಲ ಅಂದ್ರು ನೀನು ನಂಬ್ತೀಯ ಅನ್ನೋ ಭರವಸೆಯಲ್ಲೇ ಇದ್ದೀನಿ. ನೀನು ನನ್ನನ್ನು ಹುಚ್ಚಿ ಅಂತ ಅನ್ಕೊಂಡ್ರೆ ನಾನು ಬದುಕಿದ್ದು ಸತ್ತಾಗೆ ಹರಿಣಿ. ಒಂದೇ ಒಂದ್ಸರಿ ನನ್ನ ಕ್ಷಮಿಸಿದ್ಯಾ ಅಂತ ಹೇಳು ಹರಿಣಿ. ನೀನು ನನಗೆ ಕ್ಷಮಿಸ್ಲಿಲ್ಲ ಅಂದರೆ ನಾನು ಅಮ್ಮ ಇರೋ ಜಾಗಕ್ಕೆ ಹೊರಟೋಗ್ತೀನಿ. ಮತ್ತೆ ಇನ್ಯಾವತ್ತೂ ವಾಪಸ್ ಬರಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ. ನನಗೆ ಕಣ್ಣಲ್ಲಿ ಕಂಡಿದ್ದನ್ನು ನಂಬೇಕಾ ಅಥವಾ ಬೇರೆಯವ್ರು ಹೇಳಿದ್ದನ್ನು ನಂಬೇಕಾ ಅಂತ ಒಂದು ಗೊತ್ತಾಗ್ತಿಲ್ಲ. ಆದರೆ ನನ್ನ ಮನಸ್ಸು ನಿನ್ನ ಬಗ್ಗೆ ಬೇರೆನೇ ಹೇಳ್ತಿದೆ. ನನ್ನ ಮದುವೆ ಆಗದಿದ್ದಾಗ 2 ಕುಟುಂಬಗಳನ್ನ ಒಂದು ಮಾಡಬೇಕು ಅಂದಾಗ ನನ್ನ ಸಹಾಯಕ್ಕೆ ಬಂದಿದ್ದೆ ಮೊದಲು ನೀನು. ಎರಡು ಕುಟುಂಬದಲ್ಲಿ ಯಾರ ಮಧ್ಯೆನೂ ಮನಸ್ತಾಪ ಮುನಿಸು ಯಾವುದೂ ಬರಬಾರ್ದು ಅಂತ ನೀನು ಮುತ್ತು ಮಾವನ ಹತ್ರ ಹೋಗಿ ಅತ್ತೆನ ಒಪ್ಸೋಕೆ ಹೇಳಿದ್ದೆ. ನನ್ನ ಮದುವೆ ನಡೆಯೋದಕ್ಕೂ ನೀನೇ ಕಾರಣ ಅಲ್ವಾ ಬೆಳ್ಳಿ? ತನಗೆ ಕೆಟ್ಟದ್ದು ಬಯಸೋರ್ಗು ಒಳ್ಳೇದಾಗ್ಲಿ ಅಂತ ನೀನು ಬೇಡ್ಕೋತೀಯ. ಅಂಥದ್ರಲ್ಲಿ ನೀನು ನನಗೆ ನೋವು ಮಾಡ್ತೀಯ. ಇಷ್ಟೆಲ್ಲ ನಡೆದಿರೋದು ನೋಡಿದ್ರೆ ಎಲ್ಲರೂ ನಿನ್ನ ಮೇಲೆ ಬೆಟ್ ಮಾಡಿ ತೋರಿಸ್ತಿದ್ದಾರೆ. ಆದರೆ ಇದನ್ನೆಲ್ಲ ನೀನೇ ಮಾಡಿದ್ಯಾ ಅಂತ ನನ್ನ ಮನಸ್ಸು ಒಪ್ತಿಲ್ಲ ಬೆಳ್ಳಿ. ನೀನು ನನ್ನ ಮಗು ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ, ನೀನು ನನ್ನ ಮಗು ಹಾಗೇನೆ. ಮಗು ತಪ್ಪು ಮಾಡಿದ್ರೆ ತಾಯಿ ಕ್ಷಮಿಸ್ತಾಳೆ. ಆದರೆ ಮಗು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ತಾಯಿ ಹೇಗೆ ತಾನೇ ಕ್ಷಮಿಸ್ತಾಳೆ ಹೇಳು? ನಿನ್ನಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಹರಿಣಿ,